ಇವತ್ತು ನಾನು ನಿಮಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಕುಲ್ಫಿ ಮಾಡೋ ವಿಧಾನನ ಹೇಳ್ತಾ ಇದ್ದೀನಿ. ಇದು ಮಲಾಯಿ ಕುಲ್ಫಿ ಅಂದರೆ ಕೆನೆಯಿಂದ ಮಾಡುವಂತಹ ಕುಲ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಯಾವುದೇ ಥರದ ಕ್ರೀಮ್ ಆಗಲಿ ಅಥವಾ ಕಲ್ಲರ್ ಆಗಲಿ ಅಥವಾ ಕಂಡೆನ್ಸ್ ಮಿಲ್ಕ್ ಆಗಲಿ ಯಾವುದನ್ನು ಕೂಡ ಉಪಯೋಗ ಮಾಡಿಲ್ಲ. ಕೆಲವು ಟ್ರಿಕ್ಸ್ಗಳನ್ನು ಹೇಳ್ತೀನಿ. ಆ ಥರ ಮಾಡಿದರೆ ಈ ಥರ ಕಲರ್ಫುಲ್ ಆದ ಕುಲ್ಫಿಯನ್ನು ನೀವು ಮನೆಯಲ್ಲೇ ತುಂಬ ಸುಲಭವಾಗಿ 2-3 ಸಾಮಗ್ರಿಗಳಿಂದ ಮಾಡ್ಬೋದು. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಮೊದಲಿಗೆ ಇಲ್ಲಿ ನೋಡಿ, ನಾನು ಅರ್ಧ ಲೀಟ್ರ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. ಗಟ್ಟಿ ಹಾಲನ್ನು, ಆದಷ್ಟು ಗಟ್ಟಿ ಹಾಲನ್ನು, ನಾನಿಲ್ಲಿ ಆರೆಂಜ್ ಪ್ಯಾಕೆಟ್ ತಗೊಂಡಿದ್ದೀನಲ್ಲ, ಆದಷ್ಟು ಗಟ್ಟಿ ಹಾಲನ್ನು ಉಪಯೋಗ ಮಾಡಬೇಕು. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಒಂದು ಬೌಲಲ್ಲಿ ನೋಡಿ, ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ಗೆ ನಾವು ಇವಾಗ ತಗೊಂಡಿರುವಂಥ ಹಾಲಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ನೀವು ಸೈಡಿಗೆ ಇಟ್ಕೊಳ್ಳಿ. ಅದು ಸ್ವಲ್ಪ ನಮಗೆ ಆ ಹಾಲಿದೆ ಅದನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಓಕೆ, ಇದನ್ನು ಇವಾಗ ಸೈಡಿಗೆ ಇಟ್ಟು ಇಲ್ಲಿ ಸ್ವಲ್ಪ ನಾನು ಒಣ ಹಣ್ಣುಗಳನ್ನು ತಗೊಂಡಿದ್ದೀನಿ. ಇಲ್ಲಿ ಪಿಸ್ತಾ ಮತ್ತು ಬಾದಾಮ್ಗಳನ್ನು ತಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಮಾತ್ರ ಇದನ್ನು ಹಾಕ್ಕೋಬೋದು, ಹಾಕಲೇಬೇಕು ಅನ್ನೋ ಯಾವ ಕಂಡೀಷನ್ ಕೂಡ ಇಲ್ಲ. ಇವಾಗ ಇನ್ನೊಂದು ಬೌಲಲ್ಲಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಮೂಲ್ ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು, ಒಂದು 3-4 ಟೇಬಲ್ ಸ್ಪೂನಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ಈ ಹಾಲನ್ನು ಬಿಸಿ ಮಾಡೋಕ್ಕಿಡೋಣ. ಬಿಸಿ ಮಾಡೋಕ್ಕೆ ಇವಾಗ ಫಸ್ಟಿಗೆ ನೀವು ಹೈ ಫ್ಲೇಮ್ ಇಟ್ಟು ಇದನ್ನು ಕುದಿ ಬರೋಕ್ಕೆ ಬಿಡಬೇಕು. ಒಂದು ಸಲ ಹಾಲು ಮೇಲೆ ಬಂದ ಮೇಲೆ ನೀವು ಬೆಂಕಿನ ಮೀಡಿಯಮ್ ಫ್ಲೇಮಿಗಿಟ್ಟು, ಅಂದರೆ ಮಧ್ಯಮ ಉರಿಗಿಟ್ಟು ಇದನ್ನು ಚೆನ್ನಾಗಿ ಒಂದು 12ರಿಂದ 15 ನಿಮಿಷ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅದರಲ್ಲಿ ಏನು ಅದು ಕೆನೆ ಕಟ್ತಾ ಹೋಗುತ್ತೋ ಆ ಕೆನೆನ ನೀವು ಚೆನ್ನಾಗಿ ಅದನ್ನು ಮಧ್ಯಕ್ಕೆ ಸೇರಿಸ್ತಾ ಹೋಗಬೇಕು. ಇಲ್ಲಾಂದರೆ ಸೈಡಲ್ಲೇ ಇಟ್ಬಿಟ್ರೆ ಅದು ಗಟ್ಟಿಯಾಗಿ ಕಪ್ಪಾಗ್ಬಿಡುತ್ತೆ. ಓಕೆ, ಇದಕ್ಕೆ ಇವಾಗ ಒಂದು 2 ಏಲಕ್ಕಿನ ಪುಡಿ ಮಾಡಿ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರದ್ದು ಒಂದು 25% ಹಾಲು ಕಮ್ಮಿ ಆಗಬೇಕು. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇವಾಗ ನೀವೇ ನೋಡ್ತಾ ಇದ್ದೀರಾ, ಆ ಕೆನೆ ಎಲ್ಲ ಕಟ್ತಾನೇ ಇದೆ ಅದು. ಸೊ ನಾನು ಅದನ್ನೆಲ್ಲ ತೆಗೆದು ಸೈಡಿಂದ ತೆಗೆದು ಮಧ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರನೇ ಮಾಡಿದರೆ ನಿಮಗೆ ಹಾಲು ಗಟ್ಟಿಯಾಗ್ತಾ ಹೋಗುತ್ತೆ. ಇವಾಗ ಸುಮಾರು ಒಂದು 25% ಕಮ್ಮಿ ಆದಮೇಲೆ ಈ ಹಾಲನ್ನು ತೆಗೆದು ನಾನು ಸೈಡಿಗೆ ಇಡ್ತಾ ಇದ್ದೀನಿ. ಅಕಸ್ಮಾತ್ 2 ನೀವು ಬರ್ನರ್ನ ಉಪಯೋಗ ಮಾಡೋದಾದರೆ ನೀವು ಇನ್ನೊಂದು ಸೈಡಲ್ಲಿ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡ್ಬೋದು. ಇಲ್ಲಿ ನಾನು ಸಿಂಗಲ್ ಸ್ಟವ್ ಉಪಯೋಗ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ತೆಗೆದು ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸುಮಾರು ಅರ್ಧ ಕಪ್ಗಿಂತ ಒಂದು 2 ಟೇಬಲ್ ಸ್ಪೂನ್ ಕಮ್ಮಿಯಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಕ್ಕರೆನ ನೀವು ಹೈ ಫ್ಲೇಮಲ್ಲಿ ಜಾಸ್ತಿ ಉರಿಯಲ್ಲಿ ಇದನ್ನು ಮೆಲ್ಟ್ ಆಗೋಕ್ಕೆ ಬಿಟ್ಬಿಡಬೇಕು. ಅದು ಸ್ವಲ್ಪ ಮೆಲ್ಟ್ ಆಗ್ತಾ ಹೋಗುತ್ತೆ. ಯಾವ ಕಾರಣಕ್ಕೂ ಇದಕ್ಕೆ ಇವಾಗ ನೀರನ್ನು ಸೇರಿಸ್ಕೋಬಾರ್ದು. ನೀರನ್ನು ಸೇರಿಸ್ಕೊಳ್ಳದೆ ಅದನ್ನು ಮೆಲ್ಟ್ ಆಗೋಕ್ಕೆ ಬಿಡಬೇಕು. ಒಂದು 2 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಇವಾಗ ಮೆಲ್ಟ್ ಆಗಿ ಅದರದ್ದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ಕಲರಿಂದನೇ ನಮಗೆ ಆ ಕುಲ್ಫಿಯಲ್ಲಿ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ನೋಡಿ, ಅದು ಸ್ವಲ್ಪ ಬ್ರೌನ್ ಆಗ್ತಾ ಬರ್ತಾ ಇದೆ. ಇವಾಗ ನಾನು ಫ್ಲೇಮ್ನ ಕಮ್ಮಿ ಮಾಡ್ತಾ ಇದ್ದೀನಿ, ಪೂರ್ತಿ ಕಮ್ಮಿ ಮಾಡಿ ಇದಕ್ಕೆ ತುಂಬ ಮೇಲ್ಗಡೆಯಿಂದ ಸ್ವಲ್ಪನೇ ನೀರನ್ನು ಹಾಕಬೇಕು. ಅಂದರೆ ಒಂದು ಸುಮಾರು 1/4 ಲೋಟ ನೀರನ್ನು ಹಾಕೋಬೇಕಾಗುತ್ತೆ. ಯಾವ ಕಾರಣಕ್ಕೂ ತುಂಬ ಹತ್ತಿರದಿಂದ ಹಾಕೋಬೇಡಿ, ಕೈಗೆಲ್ಲ ಹಾರಿದರೆ ಗುಳ್ಳೆಗಳು ಬಂದುಬಿಡ್ತವೆ. ಸೊ ಸ್ವಲ್ಪನೇ ನೀರನ್ನು ಹಾಕ್ತಾನೆ ಅದರದ್ದು ಕಲರ್ ಇನ್ನೂ ಕೂಡ ಡಾರ್ಕ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಅದರದ್ದು ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ ಸಕ್ಕರೆ. ಅದು ಆ ನೀರಿನ ಜೊತೆ ಒಂದು 2 ನಿಮಿಷದಲ್ಲಿ ಕರಗಿಬಿಡುತ್ತೆ. ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ, ಅದು ಚೆನ್ನಾಗಿ ಕರಗಿ ಆದಮೇಲೆ ನಾನು ಆ ಹಾಲಿಗೆ ಸೇರಿಸ್ತಾ ಇದ್ದೀನಿ. ಈ ಹಾಲಿಗೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಹಾಲಿನ ಜೊತೆ ಸೇರಿಸಿದ ಕೂಡಲೇ ಹಾಲಿನ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಯಿತು. ಇಲ್ಲಿ ನೋಡಿ, ನಾನು ಯಾವುದೇ ಕೇಸರ್ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ಯಾವುದನ್ನು ಬಳಸಿಲ್ಲ. ತುಂಬ ಚೆನ್ನಾಗಿ ಇವಾಗ ಅದು ಬಾಯ್ಲ್ ಆಗ್ತಾ ಬರ್ತಾ ಇದೆ. ಇವಾಗ ಒಂದು 5 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪನೇ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ನಾವು ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಒಂದೊಂದೇ ಸ್ಪೂನ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಸಲ ಹಾಕ್ಕೊಳ್ಳಿ. ಆ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು. ಆವಾಗ ಆ ಸ್ವಲ್ಪನೇ ಹಾಕ್ತಾ ಅದು ಹಾಲು ಗಟ್ಟಿಯಾಗ್ತಾ ಹೋಗುತ್ತೆ. ಇವಾಗ ಒಂದು 2 ನಿಮಿಷ ಆದಮೇಲೆ ನಾನು ತಗೊಂಡಿರುವಂಥ ಒಣ ಹಣ್ಣುಗಳನ್ನು ಹಾಕಿದ್ದೀನಿ. ಹಾಗೆಯೇ ಅದರದ್ದು ಥಿಕ್ನೆಸ್ ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಈ ಥಿಕ್ನೆಸ್ ಬಂದ ಮೇಲೆ ಕೊನೆಗೆ ಇದಕ್ಕೆ ಫೈನಲ್ ಆಗಿ ನಾವು ಏನು ಹಾಲಿನ ಪುಡಿಯ ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಒಂದು 2-3 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮತ್ತೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಆವಾಗ ಕರೆಕ್ಟಾಗಿ ನಮಗೆ ಬೇಕಾಗಿರುವಂತಹ ಥಿಕ್ನೆಸ್ಸಲ್ಲಿ ಈ ಕುಲ್ಫಿ ಮಿಕ್ಸ್ಚರ್ ರೆಡಿ ಆಗುತ್ತೆ.
ಇವಾಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ನಾವು ಬಿಟ್ಬಿಡಬೇಕಾಗುತ್ತೆ. ಒಂದು ಸಲ ತಣ್ಣಗಾದ ಮೇಲೆ ಅದರದ್ದು ಥಿಕ್ನೆಸ್ ನೋಡಿ ಅದು ಇನ್ನೂ ಗಟ್ಟಿಯಾಗಿದೆ. ಹಾಗೆಯೇ ಮಧ್ಯದಲ್ಲಿ ನೀವು ನೋಡ್ತಿರ್ಬೋದು ಆ ಹಾಲಿನ ಕೆನೆ ಹೇಗೆ ಗಂಟು ಕಟ್ಟಿದೆ ಅಂತ. ಸೊ ಇದನ್ನೆಲ್ಲದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದೇ ಥರ ನಾವು ಕುಲ್ಫಿನ ಮಾಡಿದರೆ ಆ ಕೆನೆ ಎಲ್ಲ ಮಧ್ಯದಲ್ಲಿ ಸಿಕ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು 30 ಸೆಕೆಂಡ್ ನಾವು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. 30 ಸೆಕೆಂಡ್ ಮಾಡ್ಕೊಂಡು ಕೂಡಲೇ ಅದರದ್ದು ಥಿಕ್ನೆಸ್ ಇನ್ನೂ ಸ್ವಲ್ಪ ಕಮ್ಮಿ ಆಯ್ತು ನೋಡಿ, ಅಂದರೆ ಸ್ವಲ್ಪ ನೀರಾಯಿತು. ಇಲ್ಲಿ ಮೋಲ್ಡನ್ನು ತಗೊಳ್ಳೋತ್ತಿಗೆ ಇಲ್ಲಿ ನಾನು ಪ್ಲಾಸ್ಟಿಕ್ ಮೋಲ್ಡನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಪೇಪರ್ ಗ್ಲಾಸ್ ತಗೋಬಹುದು, ಅಥವಾ ನಿಮ್ಮ ಹತ್ರ ಇರೋವಂತಹ ಸ್ಟೀಲ್ ಗ್ಲಾಸ್ ಏನಿದೆ ಅದನ್ನು ತಗೊಂಡು ಒಂದು ಕಡ್ಡಿನ ಅದಕ್ಕೆ ಚುಚ್ಚಿಟ್ಟು ನೀವು ಅದರಲ್ಲೂ ಕೂಡ ಕುಲ್ಫಿನ ಮಾಡ್ಕೋಬಹುದು. ಬಟ್ ಇಲ್ಲಿ ನಾನು ಮೋಲ್ಡನ್ನು ತಗೊಂಡಿದ್ದೀನಿ. ಇವಾಗ ಮೋಲ್ಡನ್ನು ತಗೊಂಡು ಅದರಲ್ಲಿ ಒಂದು 90 ಭಾಗದಷ್ಟು ಈ ಕುಲ್ಫಿ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ. ಈ ಕುಲ್ಫಿ ಮಿಕ್ಸ್ಚರ್ನೆಲ್ಲ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ, ಅಕಸ್ಮಾತ್ ನೀವು ಲೋಟ ಉಪಯೋಗ ಮಾಡೋದಾದರೆ ನೀವು ಅದಕ್ಕೆ ಮೇಲ್ಗಡೆಯಿಂದ ಏನಾದರೂ ಮುಚ್ಚಬೇಕಾಗುತ್ತೆ. ಸೊ ಆ ಥರನೂ ಮಾಡ್ಕೋಬಹುದು. ಸೊ ಇವಾಗ ಇದನ್ನು ಪೂರ್ತಿಯಾಗಿ ನಾನು ಕ್ಲೋಸ್ ಮಾಡಿಕೊಂಡು ಇದನ್ನು ಸುಮಾರು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಫ್ರೀಝರಲ್ಲಿ ಮೀಡಿಯಮ್ ನೀವು ಇಟ್ಕೋಬೇಕಾಗುತ್ತೆ. ಒಂದು 8 ಗಂಟೆ ಇಟ್ಕೊಂಡ್ರೆ ಸಾಕು. 8 ಗಂಟೆ ಆದಮೇಲೆ ಇವಾಗ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ತಗೊಂಡು ಆ ಮೋಲ್ಡನ್ನು ಸ್ವಲ್ಪ ಅದರಲ್ಲಿ ಅದ್ದುತ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಆವಾಗ ಅದು ಸೈಡೆಲ್ಲ ಚೆನ್ನಾಗಿ ಬಿಟ್ಟು ನಿಮಗೆ ಆ ಕುಲ್ಫಿ ತೆಗೆಯೋಕ್ಕೆ ತುಂಬ ಸುಲಭ ಆಗುತ್ತೆ. ಇಲ್ಲಾಂದರೆ ಕುಲ್ಫಿ ಬರೋದಿಲ್ಲ, ಬರೀ ಕಡ್ಡಿ ಮಾತ್ರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಬೋದು, ಅಥವಾ ನಲ್ಲಿಗೆ ಡೈರೆಕ್ಟಾಗಿ ನೀವು ಆ ಮೋಲ್ಡನ್ನು ಹಿಡಿದ್ರೂ ಕೂಡ ಆಗುತ್ತೆ. ಇವಾಗ ನೋಡಿ ತುಂಬ ಅದ್ಭುತವಾದ ಟೇಸ್ಟ್ ಇರುವಂತಹ ಹಾಗೆಯೇ ಕಡಿಮೆ ಸಾಮಗ್ರಿಗಳಲ್ಲಿ, ಮನೆಯಲ್ಲಿರುವ ಸಾಮಗ್ರಿಗಳಲ್ಲಿ ಮಾಡಿದಂತಹ ಕುಲ್ಫಿ ಇವಾಗ ರೆಡಿಯಾಗಿದೆ. ಇದನ್ನು ನೀವು ತಿಂತಾನೇ ಇರ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಆ ಪರಿಮಳ ಆಗಲಿ ಅಥವಾ ಟೇಸ್ಟ್ ಆಗಲಿ ಅಥವಾ ಮಾಡೋ ವಿಧಾನ ಎಲ್ಲನೂ ತುಂಬ ಸುಲಭವಾಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಹಾಗೆಯೇ ಒಂದು 40 ರೂಪಾಯಿ ಖರ್ಚಲ್ಲಿ ಸುಮಾರು 150 ರೂಪಾಯಿ ಕುಲ್ಫಿನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.